Good morning, students. This is Girisha, Assistant Professor, Department of Commerce, Government First Grade College, Badavanalli. In the last class, we discussed one of the financial institution in India, that is Export and Credit Guarantee Corporation of India, that is ECGC. So, ಅದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. So, in this class, let us know the financial institution which is established by the government of India for promotion and facilitating and improvement of foreign trade in India. So ಇದು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಇದನ್ನು ಶಾರ್ಟಾಗಿ ಎಕ್ಸಿಮ್ ಬ್ಯಾಂಕ್ ಅಂತ ಕೂಡ ಹೇಳ್ತೀವಿ. ಆಮದು ಮತ್ತು ರಫ್ತು ಬ್ಯಾಂಕ್ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ ಅಂತ. ದಿಸ್ ಇಸ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ established by the government of India on 1st January 1982 by passing the Parliament Act for the purpose of financing, facilitating and promoting the foreign trade in India. It's the principal financial institution for coordinating the working institution engaged in financing export and import. ಇಲ್ಲಿ ಎಕ್ಸಿಮ್ ಬ್ಯಾಂಕ್ ಅನ್ನೋದು ಒಂದು ವಿದೇಶಿ ವ್ಯಾಪಾರಕ್ಕೆ ಒಂದು ಹೆಡ್ ಆಗಿರೋವಂಥ ಒಂದು ಬ್ಯಾಂಕ್. ಅಂದರೆ ಭಾರತದಲ್ಲಿ ವಿದೇಶಿ ವ್ಯಾಪಾರನ ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಬಹಳ ಪ್ರಮುಖವಾದಂಥ ಕಾರ್ಯನಿರ್ವಹಿಸುವ ಬ್ಯಾಂಕ್ಗಳಲ್ಲಿ ಎಕ್ಸಿಮ್ ಬ್ಯಾಂಕು ಕೂಡ ಒಂದು. ದಿಸ್ ಇಸ್ ದ ಪ್ರಿನ್ಸಿಪಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ನಾವು. ಅಂದರೆ ಬೇರೆ ಎಲ್ಲ ಬ್ಯಾಂಕುಗಳಿಗೂ ಕೂಡ ಇದು ಒಂದು ಪ್ರಮುಖವಾದ ಬ್ಯಾಂಕ್ ಆಗಿರುತ್ತೆ ಅಂತ. ಬೇರೆ ಎಕ್ಸ್ಪೋರ್ಟ್ನ ಇಂಪೋರ್ಟ್ನನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಥವಾ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನು ಬ್ಯಾಂಕ್ಗಳು ವರ್ಕ್ ಮಾಡ್ತಿದ್ದಾವೆ ಅದಕ್ಕೆ ಗೈಡ್ಲೈನ್ಸ್ ಮಾಡುವಂಥ ಒಂದು ಬ್ಯಾಂಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಕಮರ್ಷಿಯಲ್ ಬ್ಯಾಂಕಿಗೆ RBI ಹೇಗಾಗಿರುತ್ತೋ ಅದೇ ರೀತಿ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಏನಾಗಿರುತ್ತೆ, ಮೇಯ್ನ್ ಆಗಿರುತ್ತೆ ಅಂತ. ಸೊ ಈ ಬ್ಯಾಂಕ್ ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಅಂದರೆ ಆನ್ 1st January 1982 ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಇಟ್ಸ್ ಎ ಗೌರ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ದಟ್ಸ್ ನಥಿಂಗ್ ಬಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿಂದ ಎಸ್ಟಾಬ್ಲಿಷ್ಮೆಂಟ್ ಆಗಿರೋ ಒಂದು ಬ್ಯಾಂಕು. ಇದು ಪ್ರೈಮರಿ ಫಂಕ್ಷನ್ ಏನಪ್ಪ ಅಂತಂದರೆ ಟು ಪ್ರಮೋಷನ್ ಆಫ್ ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ. ಇಲ್ಲಿ ಮುಖ್ಯವಾಗಿ ರಫ್ತನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅಂತಲೇ ಒಂದು ಸ್ಥಾಪನೆ ಮಾಡಿದಂಥ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ ಅಂತ. The Exim Bank Act also empowers the banks to finance exporters and consultancy and related service to assist the Indian exporter regarding exporting of goods or services. ಇಲ್ಲಿ ಎಲ್ಲ ರೀತಿಯ ಒಂದು ಸಹಾಯವನ್ನು ಮಾಡಲಿಕ್ಕೋಸ್ಕರ ಎಸ್ಟಾಬ್ಲಿಷ್ಮೆಂಟ್ ಆಗಿರೋ ಒಂದು ಬ್ಯಾಂಕ್ ಆಗಿರುತ್ತೆ. ಎಸ್ಪೆಷಲಿ ಟು ದನ್ ಎಕ್ಸ್ಪೋರ್ಟರ್. ಇಲ್ಲಿ ಲಾಂಗ್ ಟರ್ಮ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಆಗಿರ್ಬೋದು, ಮೀಡಿಯಮ್ ಟರ್ಮ್ ಲೋನ್ಸ್ಗಳನ್ನ ಕೊಡೋದಾಗಿರಲಿ, ಎಕ್ಸ್ಪೋರ್ಟರ್ಗೆ ಗೈಡೆನ್ಸ್ ಮಾಡೋದಾಗಿರಲಿ, ಅವರು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಏನೆಲ್ಲ ಸಮಸ್ಯೆಗಳಿಲ್ಲ ಅವೆಲ್ಲ ಸಮಸ್ಯೆಗಳನ್ನು ಸೊಲ್ಯೂಷನ್ ಮಾಡಲಿಕ್ಕೆ ಪರಿಹಾರ ಮಾಡಲಿಕ್ಕೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಗಿರೋ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ. ಯಾವುದು? ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್. ಸೊ ಹಾಗಾದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ನ ಮೇನ್ ಫಂಕ್ಷನ್ಸ್ ಏನು ಅನ್ನೋದನ್ನು ನೋಡೋಣ. ದ ಫಂಕ್ಷನ್ಸ್ ಆಫ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್. ಸೊ ಇದು ಫಂಕ್ಷನ್ನ ನಾವು ಕ್ಯಾಟಗರೈಸ್ ಮಾಡಿದಾಗ ಲೆಂಡಿಂಗ್ ಫಂಕ್ಷನ್ಸ್ ಆಗಿರ್ಬೋದು, ಗ್ಯಾರಂಟಿ ಫಂಕ್ಷನ್ಸ್ ಆಗಿರ್ಬೋದು, ಅಡ್ವೈಸರಿ ಫಂಕ್ಷನ್ಸ್ ಆಗಿರ್ಬೋದು, ಮತ್ತು ಪ್ರಮೋಷನಲ್ ಫಂಕ್ಷನ್ಸ್ ಅಂತೇಳಿ ನಾವು ಕ್ಯಾಟಗರಿ ಮಾಡ್ಬೋದು. ದೇರ್ ಆರ್ 4 types of functions are performed by the Exim Bank for promotion of international trade in India. So these are the lending functions, guarantee functions, and advisory functions and promotional functions. So let us discuss each point in detail. First one, lending functions. Lending ಅಂತಂದ್ರೆ ನಮಗೆ ಗೊತ್ತಿದೆ. Lending means just we are giving the loans and advance to the ನೀಡೆಡ್ ಪೀಪಲ್ ಅಂತ ಹೇಳ್ತೀವಿ. ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಸಾಲವಾಗಿ ಹಣನ ನಾವೇನಾದರೂ ಕೊಡ್ತಾ ಇದೀವಿ ಅಂದರೆ ಅದು ಲೆಂಡಿಂಗ್ ಅಂತಲೇ ನಾವು ಕರಿತೀವಿ. ಸೊ ಲೆಂಡಿಂಗ್ ಫಂಕ್ಷನ್ಸಲ್ಲಿ ಯಾವ್ಯಾವ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ ಅಂತಂದರೆ ಬಹಳ ಮುಖ್ಯವಾಗಿ ಫಸ್ಟ್ ಒನ್ ಪ್ರೀ ಶಿಪ್ಮೆಂಟ್ ರುಪಿ ಕ್ರೆಡಿಟ್. ಸೊ ವಿ ಆಲ್ರೆಡಿ ಪ್ರೀ ಶಿಪ್ಮೆಂಟ್ ಫೈನಾನ್ಸಿಂಗ್ ಟೆಕ್ನಿಕ್ಸ್ ಅನ್ನೋ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಪ್ರೀ ಶಿಪ್ಮೆಂಟ್ ಫೈನಾನ್ಸ್ ಕ್ರೆಡಿಟ್ ಅಂದರೆ ಬಿಫೋರ್ ಶಿಪ್ಮೆಂಟ್ ಆಫ್ ದ goods, the exporter can raise the loans and advances from the financial institution for exporting of goods. ಇಲ್ಲಿ ಗೂಡ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆನೇ ಏನು ಮಾಡ್ಬೋದು, ಒಬ್ಬ ಎಕ್ಸ್ಪೋರ್ಟರು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ ರೈಸ್ ಮಾಡ್ಬೋದು. ಅಂಥ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನಿಂದ ರೈಸ್ ಮಾಡಲಿಕ್ಕೆ ಸೊ ಈ ಎಕ್ಸಿಮ್ ಬ್ಯಾಂಕ್ ಏನು ಮಾಡುತ್ತೆ, ಪ್ರೀ ಶಿಪ್ಮೆಂಟ್ ರುಪಿ ಕ್ರೆಡಿಟ್ನ ಪ್ರೊವೈಡ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಅದು ಇಂಡಿಯನ್ ರುಪಿನಲ್ಲಿ ಪ್ರೊವೈಡ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಫಾರಿನ್ ಕರೆನ್ಸಿ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್.
Foreign currency pre-shipment credit means under this program, the short-term foreign currency finance available to the eligible exporter for financing input for export promotion such as raw material, component and consumables. ಸೊ ಇಲ್ಲಿ ನಾನು ಅಲ್ಲಿ ಫಸ್ಟ್ ಪಾಯಿಂಟಲ್ಲಿ ಈ ಪ್ರೀ ಶಿಪ್ಮೆಂಟ್ ಇಂಡಿಯನ್ ಕ್ರೆಡಿಟ್ ಅಂದರೆ ಇಂಡಿಯನ್ ಆರ್ಗನೈಸೇಷನ್ಸ್ಗೆ ಅಷ್ಟೇ ಇಲ್ಲ, ಫಾರಿನ್ ಆರ್ಗನೈಸೇಷನ್ಸಲ್ಲಿ ಇದ್ದರೂ ಕೂಡ ಫಾರಿನ್ ಆರ್ಗನೈಸೇಷನ್ಸ್ಗೂ ಕೂಡ ಅಂದರೆ ಬೇರೆ ವಿದೇಶಿಗಳಲ್ಲಿರೋ ಒಂದು ವ್ಯಾಪಾರ ಸಂಸ್ಥೆಗಳಿಗೂ ಕೂಡ ಏನು ಮಾಡುತ್ತೆ, ಒಂದು ಫಾರಿನ್ ಕರೆನ್ಸಿನಲ್ಲಿ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ನ ಪ್ರೊವೈಡ್ ಮಾಡುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಗಳು ಇಂಡಿಯನ್ ಕಂಪನಿಗಳು ಫಾರಿನಲ್ಲಿ ವರ್ಕ್ ಮಾಡ್ತಾ ಇದ್ದರೆ, ಫಾರಿನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ರೆ ಅವ್ರಿಗೆ ಏನಾದರೂ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ನೆಸೆಸಿಟಿ ಇತ್ತು ಅಂತಂದ್ರೆ ಅವರು ಕೂಡ ಏನು ಮಾಡುತ್ತೆ, ಈ ಫಾರಿನ್ ಕರೆನ್ಸಿನಲ್ಲಿ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ನ ಪ್ರೊವೈಡ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಸಪ್ಲೈಯರ್ ಕ್ರೆಡಿಟ್ ಫಾರ್ ದ ಡೆಫರ್ಡ್ ಪೇಮೆಂಟ್ ಎಕ್ಸ್ಪೋರ್ಟರ್ಸ್. ಸಪ್ಲೈಯರ್ ಕ್ರೆಡಿಟ್ ಟು ದ ಡೆಫರ್ಡ್ ಪೇಮೆಂಟ್ ಎಕ್ಸ್ಪೋರ್ಟರ್ಸ್. ಇಲ್ಲಿ ಸಪ್ಲೈಯರ್ ಕ್ರೆಡಿಟ್ ಫಾರ್ ದ ಡೆಫರ್ಡ್ ಪೇಮೆಂಟ್ ಎಕ್ಸ್ಪೋರ್ಟರ್ಸ್ ಅಂದರೆ ಎಕ್ಸಿಮ್ ಬ್ಯಾಂಕ್ ಆಫರ್ ದ ಸಪ್ಲೈಯರ್ಸ್ ಕ್ರೆಡಿಟ್ ಇನ್ ರುಪೀಸ್ ಆರ್ ಇನ್ ಫಾರಿನ್ ಕರೆನ್ಸಿ ಇನ್ ಅ ಪೋಸ್ಟ್ ಶಿಪ್ಮೆಂಟ್ ಸ್ಟೇಜ್ ಟು ದ ಫೈನಾನ್ಸ್ ಎಕ್ಸ್ಪೋರ್ಟ್ ಆಫ್ ಎಲಿಜಿಬಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆನ್ ದ ಡೆಫರ್ಡ್ ಪೇಮೆಂಟ್ ಟರ್ಮ್ಸ್. ಇಲ್ಲಿ ಸಪ್ಲೈಯರ್ಗೂ ಕೂಡ ಏನು ಮಾಡುತ್ತೆ, ಕ್ರೆಡಿಟ್ ಫೈನಾನ್ಷಿಯಲ್ ಫೆಸಿಲಿಟಿನ ಕ್ರೆಡಿಟ್ ಫೈನಾನ್ಸ್ನ ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ದ ಸಪ್ಲೈಯರ್ಸ್ ಕ್ರೆಡಿಟ್ ಈಸ್ ಅವೈಲಬಲ್ ಬೋತ್ ಸಪ್ಲೈ ಕಾಂಟ್ರಾಕ್ಟ್ ಆಸ್ ವೆಲ್ ಆಸ್ ಪ್ರಾಜೆಕ್ಟ್ ಎಕ್ಸ್ಪೋರ್ಟ್. ಇಲ್ಲಿ ಎರಡು ರೀತಿಯಲ್ಲೂ ಕೂಡ ಏನು ಮಾಡುತ್ತೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಮಾಡುತ್ತೆ. ಯಾವುದಕ್ಕೆ, ಸಪ್ಲೈ ಕಾಂಟ್ರಾಕ್ಟ್ಗೂ ಮಾಡುತ್ತೆ ಮತ್ತು ಪ್ರಾಜೆಕ್ಟ್ ಎಕ್ಸ್ಪೋರ್ಟ್ಸ್ಗೂ ಕೂಡ ಏನು ಮಾಡುತ್ತೆ, ಇಲ್ಲಿ ಫೈನಾನ್ಷಿಯಲ್ ಫೆಸಿಲಿಟಿನ ಪ್ರೊವೈಡ್ ಮಾಡುತ್ತೆ ಅಂತ. ನೆಕ್ಸ್ಟ್ ಒನ್, ಫಾರಿನ್ ಕರೆನ್ಸಿ ಪ್ರೀ-ಶಿಪ್ಮೆಂಟ್ ಕ್ರೆಡಿಟ್. ಸೊ ಫಾರಿನ್ ಕರೆನ್ಸಿ ಪ್ರೀ-ಶಿಪ್ಮೆಂಟ್ ಕ್ರೆಡಿಟ್ ಇದು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ, ಲಾಸ್ಟ್ ಪಾಯಿಂಟ್ ಹಾಕಿದ್ದೀನಿ, ಬಟ್ ಅದು ರಿಪೀಟ್ ಆಗ್ತಾ ಇದೆ ಇಲ್ಲಿ. ನೆಕ್ಸ್ಟು ಫೈನಾನ್ಸ್ ಫಾರ್ ರುಪೀಸ್ ಎಕ್ಸ್ಪೆಂಡಿಚರ್ ಫಾರ್ ದ ಪ್ರಾಜೆಕ್ಟ್ ಕಾಂಟ್ರಾಕ್ಟ್ಸ್. ಫೈನಾನ್ಸ್ ಫಾರ್ ರುಪೀಸ್ ಎಕ್ಸ್ಪೆಂಡಿಚರ್ ಫಾರ್ ದ ಪ್ರಾಜೆಕ್ಟ್ ಕಾಂಟ್ರಾಕ್ಟ್ಸ್. ದಿಸ್ ಪ್ರೋಗ್ರಾಮ್ seeks to the finance rupees expenditure required to be the incurred for execution of overseas project or exports contracts such as for the mobilization or purchase or acquisition of material and equipment and mobilization of personnel and other requirements. ಇಲ್ಲಿ ಫೈನಾನ್ಷಿಯಲ್ ಫೆಸಿಲಿಟಿನ ನಾವು ಇಂಡಿಯಾದಲ್ಲಿ ಮಾತ್ರನೇ ಅಲ್ಲ, ಫಾರಿನ್ನಲ್ಲಿರೋ ಪ್ರಾಜೆಕ್ಟ್ಗಳು ಕೂಡ ಏನು ಮಾಡುತ್ತೆ, ಇದು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡುತ್ತೆ ಅಂತ. ನೆಕ್ಸ್ಟ್ ಒನ್, ಲೆಂಡಿಂಗ್ ಪ್ರೋಗ್ರಾಮ್ ಫಾರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್. ಲೈಕ್ ನಮ್ಮಲ್ಲಿ EPZಗಳಂತಿದೆ, ಎಕ್ಸ್ಪೋರ್ಟ್ ಪ್ರಮೋಷನ್ ಸ್ಪೆಷಲ್ ಎಕನಾಮಿಕ್ ಝೋನ್ಗಳಂತಿದ್ದಾವೆ, ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಯೂನಿಟ್ಸ್ಗಳಂತಿದ್ದಾವೆ, ಝೋನ್ಗಳಂತಿದ್ದಾವೆ, ಎಕ್ಸ್ಪೋರ್ಟ್ ಪ್ರಮೋಷನ್ ಝೋನ್ಗಳಂತ ಬರ್ತವೆ. ಸೊ ಅಲ್ಲಿರೋವಂಥ ಆರ್ಗನೈಸೇಷನ್ಗೆ ದ ಆರ್ಗನೈಸೇಷನ್ ವಿಚ್ ಈಸ್ ಎಸ್ಟಾಬ್ಲಿಷ್ಡ್ ಫಾರ್ ಎಕ್ಸ್ಪೋರ್ಟಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಫಾರ್ ಪ್ರೊಡಕ್ಷನ್ ಆಫ್ ಎಕ್ಸ್ಪೋರ್ಟಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತಂದಾಗ ಇಟ್ ವಿಲ್ ಪ್ರೊವೈಡ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆರ್ಗನೈಸೇಷನ್. ಯಾವೆಲ್ಲ ಕಂಪನಿಗಳು, ಯಾವೆಲ್ಲ ಸಂಸ್ಥೆಗಳು, ಯಾವೆಲ್ಲ ಒಂದು ವ್ಯಾಪಾರ ಸಂಸ್ಥೆಗಳು ಗೂಡ್ಸ್ಗಳನ್ನು ಬರೀ ಎಕ್ಸ್ಪೋರ್ಟ್ ಮಾಡಲಿಕ್ಕೇ ಪ್ರೊಡ್ಯೂಸ್ ಮಾಡ್ತಿದ್ದಾವೋ ಅಂಥ ಒಂದು ಆರ್ಗನೈಸೇಷನ್ಗಳಿಗೆ ಏನು ಮಾಡುತ್ತೆ, ಇದು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಪ್ರೊಡಕ್ಷನ್ ಎಕ್ವಿಪ್ಮೆಂಟ್ ಫೈನಾನ್ಸ್ ಪ್ರೋಗ್ರಾಮ್. ಇಲ್ಲಿ ಎಕ್ವಿಪ್ಮೆಂಟ್ ಫೈನಾನ್ಸ್ನು ಕೂಡ ಇದನ್ನು ಮಾಡುತ್ತೆ. ಎಕ್ವಿಪ್ಮೆಂಟ್ ಫೈನಾನ್ಸ್ ಅಂತಂದರೆ ಗಿವಿಂಗ್ ಎ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಪರ್ಚೇಸಿಂಗ್ ಆಫ್ ಎಕ್ವಿಪ್ಮೆಂಟ್. ನಾವು ಎಕ್ವಿಪ್ಮೆಂಟ್ ಅಂದರೆ ನಮ್ಗೆ ಯಾವ್ದಾದ್ರು ಮಿಷನರಿ ಬೇಕಾಗಿದೆ, ಸೊ ನಮ್ಗೆ ಯಾವ್ದಾದ್ರು ಟೆಕ್ನಾಲಜಿ, ನಾವು ಲೇಟೆಸ್ಟ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ, ಒಂದು ಹೊಸ ಮಿಷನರಿನ ನಾವೇನಾದರೂ ಪರ್ಚೇಸ್ ಮಾಡ್ತಿದ್ದೀವಿ ಅಂತಂದಾಗ ಸೊ ನಾವೇನು ಮಾಡ್ಬೋದು, ಪ್ರೊಡಕ್ಷನ್ ಫೈನಾನ್ಸ್ ಅಂದರೆ ಎಕ್ವಿಪ್ಮೆಂಟ್ ಫೈನಾನ್ಸು ಕೂಡ ನಾವೇನು ಮಾಡ್ಬೋದು, ಎಕ್ಸಿಮ್ ಬ್ಯಾಂಕಿಂದ ರೈಸ್ ಮಾಡಬಹುದು ಅಂತ. ನೆಕ್ಸ್ಟ್ ಒನ್, ಲೆಂಡಿಂಗ್ ಫಂಕ್ಷನ್ಸ್ ಟು ದ ಗೌರ್ಮೆಂಟ್ ಆರ್ ಕಂಪನೀಸ್. ಸೊ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ದು ಎಕ್ಸಿಮ್ ಬ್ಯಾಂಕ್ ಬರೀ ಕಂಪ್ನಿಗಳಿಗೆ ಅಷ್ಟೇ ಅಲ್ಲ, ಈವನ್ ದೋ ಫಾರಿನ್ ಗೌರ್ಮೆಂಟು, ಫಾರಿನ್ ಕಂಪ್ನಿಗಳಿಗೂ ಕೂಡ ಏನು ಮಾಡುತ್ತೆ, ಎಕ್ಸಿಮ್ ಬ್ಯಾಂಕು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ಬೈಯರ್ ಕ್ರೆಡಿಟ್, ಲೈನ್ ಕ್ರೆಡಿಟ್ ಆ್ಯಂಡ್ ರೀಲೆಂಡಿಂಗ್ ಫೆಸಿಲಿಟಿ. ಸೊ ಇವೆಲ್ಲಗಳ ಮೂಲಕ ಅಂದರೆ ಬೈಯರ್ ಕ್ರೆಡಿಟ್ ಆಗಿರ್ಬೋದು, ಲೈನ್ ಆಫ್ ಕ್ರೆಡಿಟ್ ಆಗಿರ್ಬೋದು ಮತ್ತು ರೀಲೆಂಡಿಂಗ್ ಫೆಸಿಲಿಟಿ ಮೂಲಕ ಏನು ಮಾಡುತ್ತೆ, ಈ ಒಂದು ಎಕ್ಸಿಮ್ ಬ್ಯಾಂಕು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಮಾಡುತ್ತೆ ಅಂತ. ನೆಕ್ಸ್ಟು, ಲೋನ್ಸ್ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ಇಂಡಿಯಾ. That means if the bank is already engaging in giving a loans and advances to the exporter, then it will get the refinance from the Exim Bank. ಸೊ ಈಗ ಯಾವುದಾದ್ರು ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಭಾರತದಲ್ಲಿ ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡಲಿಕ್ಕೆ ಲೋನ್ಸ್ಗಳನ್ನು ಕೊಡ್ತಾ ಇದ್ದರೆ ಅಂಥ ಬ್ಯಾಂಕ್ಗಳಿಗೆ ರೀಫೈನಾನ್ಸ್ ಫೆಸಿಲಿಟಿನೂ ಕೂಡ ಪ್ರೊವೈಡ್ ಮಾಡುತ್ತೆ. ಮತ್ತು ಎಕ್ಸ್ಪೋರ್ಟ್ ಬಿಲ್ ಡಿಸ್ಕೌಂಟಿಂಗ್ ಫೆಸಿಲಿಟಿನೂ ಕೂಡ ಕೊಡುತ್ತೆ. ಅದ್ರ ಜೊತೆಗೆ ಸಿಂಡಿಕೇಷನ್ ಆಫ್ ಎಕ್ಸ್ಪೋರ್ಟ್ ಕ್ರೆಡಿಟ್ ರಿಸ್ಕ್. ಸೊ ಈ ಲೋನ್ಗಳನ್ನ ಸಿಂಡಿಕೇಷನ್ ಮಾಡಲಿಕ್ಕೂ ಕೂಡ ಏನು ಮಾಡುತ್ತೆ, ಈ ಎಕ್ಸಿಮ್ ಬ್ಯಾಂಕ್ ಅನ್ನೋದು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ಪ್ರೊವೈಡ್ ಮಾಡುತ್ತೆ ಅಂತ. ನೆಕ್ಸ್ಟ್ ಫಂಕ್ಷನ್ ಗ್ಯಾರಂಟೀಸ್ ಆಬ್ಲಿಗೇಷನ್.
ಸೊ ನಾನು ಆಲ್ರೆಡಿ ಹೇಳಿದೆ, ಲೆಂಡಿಂಗ್ ಫಂಕ್ಷನ್ಸ್ ಆಯಿತು. ಗ್ಯಾರಂಟಿ ಆಫ್ ಆಬ್ಲಿಗೇಷನ್. Exim Bank issue the guarantees on behalf of the exporters of constructions and turnkey project. ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಷ್ಟೇ ಮಾಡೋದಿಲ್ಲ, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಷ್ಟೇ ಕೊಡೋದಿಲ್ಲ, ಇದೇನು ಮಾಡುತ್ತೆ, ಒಂದು ಗ್ಯಾರಂಟಿ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಸೊ ಲೈಕ್ ಬಿಡ್ ಬಾಂಡ್ ಆಗಿರ್ಬೋದು, ಅಡ್ವಾನ್ಸ್ ಪೇಮೆಂಟ್ ಗ್ಯಾರಂಟೀಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಗ್ಯಾರಂಟಿ ಆಗಿರ್ಬೋದು, ಗ್ಯಾರಂಟಿ ಫಾರ್ ರಿಲೀಸ್ ಆಫ್ ರಿಟೆನ್ಷನ್ ಮನಿ ಆಗಿರ್ಬೋದು, ಗ್ಯಾರಂಟಿ ಫಾರ್ ರೈಸಿಂಗ್ ಆಫ್ ಬಾರೋಯಿಂಗ್ ಓವರ್ಸೀಸ್ ಆಗಿರ್ಬೋದು ಆ್ಯಂಡ್ ಅದರ್ ಗ್ಯಾರಂಟೀಸ್. ಸೊ ಈ ಥರ ಗ್ಯಾರಂಟಿ ಸರ್ವಿಸಸ್ನ ಪ್ರೊವೈಡ್ ಮಾಡಲಿಕ್ಕೆ ಏನು ಮಾಡುತ್ತೆ, ಎಕ್ಸಿಮ್ ಬ್ಯಾಂಕು ಪರ್ಫಾರ್ಮ್ ಮಾಡುತ್ತೆ, ತನ್ನ ಆ್ಯಕ್ಟಿವಿಟಿ, ತನ್ನ ಫಂಕ್ಷನನ್ನು ಮಾಡುತ್ತೆ ಅಂತ. ಪ್ರೈಮರಿಯಾಗಿರೋ ಆಬ್ಜೆಕ್ಟಿವ್ ಏನಂತಂದರೆ ಎಕ್ಸ್ಪೋರ್ಟ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಯಾವುದೆಲ್ಲ ಒಂದು ಸಹಾಯನ ಮಾಡ್ಬೋದು, ಯಾವುದೆಲ್ಲ ಫಂಕ್ಷನ್ಸ್ಗಳನ್ನ ಪರ್ಫಾರ್ಮ್ ಮಾಡ್ಬೋದು, ಅವೆಲ್ಲ ಫಂಕ್ಷನ್ಗಳನ್ನು ಈ ಒಂದು ಎಕ್ಸಿಮ್ ಬ್ಯಾಂಕು ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಅಡ್ವೈಸರಿ ಸರ್ವಿಸಸ್. ಅಡ್ವೈಸರಿ ಸರ್ವಿಸಸ್ ಮೀನ್ಸ್ ಇಟ್ ಗಿವಿಂಗ್ ಅಡ್ವೈಸರಿ ಸರ್ವಿಸಸ್ ಟು ದ ಪ್ರಾಸ್ಪೆಕ್ಟೆಡ್ ಎಕ್ಸ್ಪೋರ್ಟರ್. ಭಾರತದಲ್ಲಿರುವಂಥ ಒಂದು ಎಕ್ಸ್ಪೋರ್ಟರ್ಗೆ ಒಂದು ಅಡ್ವೈಸರಿ ಸರ್ವಿಸಸ್ನ ಮಾಡುತ್ತೆ. ಏನೆಲ್ಲ ಅಡ್ವೈಸರಿ ಸರ್ವಿಸಸ್ ಬರುತ್ತೆ ಅಂದರೆ, ವರ್ಕ್ ಕ್ಲೋಸ್ಲಿ ವಿತ್ ಇಂಡಿಯನ್ ಕಂಪನಿ ಇನ್ ಡಿಸೈನಿಂಗ್ ಫೈನಾನ್ಸಿಂಗ್ ಪ್ಯಾಕೇಜಸ್ ಫಾರ್ ಜಾಯಿಂಟ್ ವೆಂಚರ್ ಇನ್ ದ ಥರ್ಡ್ ಕಂಟ್ರೀಸ್. ಸೊ ಇಲ್ಲಿ ಜಾಯಿಂಟ್ ವೆಂಚರ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇಂಡಿಯನ್ ಕಂಪನೀಸ್ ಮತ್ತು ಫಾರಿನ್ ಕಂಪನಿ ಜಾಯ್ನ್ ಆಗಿ ಏನಾದರೂ ಜಾಯಿಂಟ್ ವೆಂಚರ್ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದರೆ ಅದಕ್ಕೆ ಯಾವ ರೀತಿಯಾದ ಡಿಸೈನ್ಗಳನ್ನು ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು, ಅಗ್ರಿಮೆಂಟ್ ಯಾವ ರೀತಿ ಮಾಡ್ಕೋಬೇಕಾಗುತ್ತೆ, ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಸೇರ್ಕೋಬೇಕಾಗುತ್ತೆ, ಅದಕ್ಕೆ ಏನು ಮಾಡುತ್ತೆ, ಇದು ಗೈಡೆನ್ಸ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಇಟ್ ಅಡ್ವೈಸ್ ದ ಇಂಡಿಯನ್ ಕಂಪನೀಸ್ ಎಕ್ಸಿಕ್ಯೂಟಿಂಗ್ ದ ಕಾಂಟ್ರಾಕ್ಟ್ ಅಬ್ರಾಡ್ಸ್ ಆನ್ ಸೋರ್ಸಸ್ ಆಫ್ ಫೇವರಬಲ್ ಫೈನಾನ್ಸಿಂಗ್ ಓವರ್ಸೀಸ್ ಅಂತ ಹೇಳ್ತಾರೆ. ಸೊ ಓವರ್ಸೀಸಲ್ಲಿ ಅಂದರೆ ಅಬ್ರಾಡಲ್ಲಿ ನಾವು ಫೈನಾನ್ಷಿಯಲ್ ಫಂಡ್ಸ್ನ ಅಥವಾ ಫೈನಾನ್ಸ್ನ ರೈಸ್ ಮಾಡ್ತಿದ್ದೀವಿ, ಅಂದರೆ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ನ ರೈಸ್ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೂ ಕೂಡ ಏನು ಮಾಡುತ್ತೆ, ಈ ಎಕ್ಸಿಮ್ ಬ್ಯಾಂಕು ಇಂಡಿಯನ್ ಎಕ್ಸ್ಪೋರ್ಟರ್ಗೆ ಹೆಲ್ಪ್ ಮಾಡುತ್ತೆ, ಅಡ್ವೈಸ್ ಮಾಡುತ್ತೆ. ನೆಕ್ಸ್ಟ್ ಒನ್, ಪ್ರೊವೈಡ್ ದ ಆಕ್ಸೆಸ್ ಟು ದ ಯೂರೋ ಫೈನಾನ್ಸ್ ಸೋರ್ಸಸ್ ಆ್ಯಂಡ್ ಗ್ಲೋಬಲ್ ಕ್ರೆಡಿಟ್. ಸೊ ಇಲ್ಲಿ ನಾವೇನಾದರೂ ಯೂರೋ ಫೈನಾನ್ಸ್ ಸೋರ್ಸಸ್ಸಲ್ಲಾಗಲಿ ಅಥವಾ ಗ್ಲೋಬಲ್ ಕ್ರೆಡಿಟ್ ಸೋರ್ಸಸ್ಸಿಂದ ಫಂಡ್ಗಳನ್ನು ರೈಸ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಏನು ಮಾಡುತ್ತೆ, ನಮಗೆ ಅಡ್ವೈಸರಿ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಅಂತ. ನೆಕ್ಸ್ಟ್ ಒನ್, ಅಡ್ವೈಸ್ ಆನ್ ಎಕ್ಸ್ಚೇಂಜ್ ಕಂಟ್ರೋಲ್ ಪ್ರಾಕ್ಟೀಸಸ್ ಗ್ಲೋಬಲಿ. ಸೊ ಫಾರಿನ್ ಕರೆನ್ಸಿ ಎಕ್ಸ್ಚೇಂಜ್ ಕಂಟ್ರೋಲಿಂಗ್ ಟೆಕ್ನಿಕ್ಸ್ ಏನಿದೆ, ಯಾವ ರೀತಿ ಫಾರಿನ್ ಎಕ್ಸ್ಚೇಂಜ್ ಕಂಟ್ರೋಲ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಇಂಡಿಯನ್ ಎಕ್ಸ್ಪೋರ್ಟರ್ಗೆ ಅಡ್ವೈಸ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಒನ್, ಅಡ್ವೈಸ್ ಆ್ಯಂಡ್ ಡಿಸೈನ್ ದ ಫೈನಾನ್ಷಿಯಲ್ ಪ್ಯಾಕೇಜಸ್ ಫಾರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಸೊ ಇಲ್ಲಿ ಫೈನಾನ್ಷಿಯಲ್ ಪ್ಯಾಕೇಜಸ್ನ ಡಿಸೈನ್ ಮಾಡಲಿಕ್ಕೆ ಅಟ್ ದ ಟೈಮ್ ಆಫ್ ಇಶ್ಯೂಂಗ್ ಆಫ್ ಈಕ್ವಿಟಿ ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಇವುಗಳನ್ನ ರೈಸ್ ಮಾಡಲಿಕ್ಕೆ ಅಥವಾ ಇಶ್ಯೂ ಮಾಡಲಿಕ್ಕೆ ಏನೆಲ್ಲ ಪ್ರೊಸೀಜರ್ಸ್ ಬರುತ್ತೆ, ಮರ್ಚೆಂಟ್ ಬ್ಯಾಂಕಿಂಗ್ ಫಂಕ್ಷನ್ಸ್ ಆಗಿರ್ಬೋದು, ಈ ರೀತಿಯ ಒಂದು ಫಂಕ್ಷನ್ಗಳನ್ನು ಏನು ಮಾಡುತ್ತೆ, ಈ ಒಂದು ಎಕ್ಸಿಮ್ ಬ್ಯಾಂಕು ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ದೀಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್ ಎಕ್ಸಿಮ್ ಬ್ಯಾಂಕ್. ಸೊ ಇಲ್ಲಿ ಫಸ್ಟ್ ಏನು ಮಾಡುತ್ತೆ, ಇದು ಲೆಂಡಿಂಗ್ ಫಂಕ್ಷನ್ಸ್ನ ಮಾಡುತ್ತೆ. ಲೆಂಡಿಂಗ್ ಫಂಕ್ಷನ್ಸಲ್ಲಿ ಪ್ರೀ ಶಿಪ್ಮೆಂಟ್ ರುಪಿ ಕ್ರೆಡಿಟ್ ಆಗಿರ್ಬೋದು, ಫಾರಿನ್ ಕರೆನ್ಸಿ ಪ್ರೀ ಶಿಪ್ಮೆಂಟ್ ಕ್ರೆಡಿಟ್ ಆಗಿರ್ಬೋದು, ಸಪ್ಲೈಯರ್ ಕ್ರೆಡಿಟ್ ಫಾರ್ ಡೆಫರ್ಡ್ ಪೇಮೆಂಟ್ಸ್ ಆಗಿರ್ಬೋದು, ನೆಕ್ಸ್ಟ್ ಫೈನಾನ್ಸಿಂಗ್ ಫಾರ್ ರುಪಿ ಎಕ್ಸ್ಪೆಂಡಿಚರ್ ಫಾರ್ ಪ್ರಾಜೆಕ್ಟ್ ಕಾಂಟ್ರಾಕ್ಟ್ಸ್ ಆಗಿರ್ಬೋದು, ಲೆಂಡಿಂಗ್ ಪ್ರೋಗ್ರಾಮ್ ಫಾರ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಸ್ಗಳಾಗಿರ್ಬೋದು, ಪ್ರೊಡಕ್ಷನ್ ಆಫ್ ಎಕ್ವಿಪ್ಮೆಂಟ್ ಫೈನಾನ್ಸ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಒಂದು ಲೆಂಡಿಂಗ್ ಫೆಸಿಲಿಟಿನ ಮಾಡುತ್ತೆ, ರೀಫೈನಾನ್ಸಿಂಗ್ ಫೆಸಿಲಿಟಿನ ಮಾಡುತ್ತೆ, ಪ್ರಮೋಷನಲ್ ಆ್ಯಕ್ಟಿವಿಟಿ ಮಾಡುತ್ತೆ, ಅದ್ರ ಜೊತೆಗೆ ಗ್ಯಾರಂಟಿ ಸರ್ವಿಸಸ್ಸು ಕೂಡ ಕೊಡುತ್ತೆ. ಇವೆಲ್ಲ ಫಂಕ್ಷನ್ಗಳನ್ನು ಮಾಡೋದ್ರ ಮೂಲಕ ಇಂಡಿಯನ್ ಎಕ್ಸ್ಪೋರ್ಟ್ನ ಪ್ರಮೋಷನ್ ಮಾಡಲಿಕ್ಕೆ, ಭಾರತದ ಒಂದು ರಫ್ತನ್ನು ಅಭಿವೃದ್ಧಿಪಡಿಸಲಿಕ್ಕೆ ತನ್ನದೇ ಆದ ಒಂದು ಕಾರ್ಯಗಳನ್ನು ಈ ಒಂದು ಎಕ್ಸಿಮ್ ಬ್ಯಾಂಕು ಮಾಡುತ್ತೆ ಅನ್ನೋದನ್ನು ನಾವು ಈ ಮೂಲಕ ತಿಳ್ಕೊಳ್ಬೋದಾಗಿದೆ. ಥ್ಯಾಂಕ್ ಯು.